ಹಿಡಿದು ಸೆಲ್ಗೆ ಟಿವಿಯನ್ನ ತರಿಸಿಕೊಂಡ ದರ್ಶನ್ ಟಿವಿ ಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ರು. ಅವರಿಗೆ ಟಿವಿ ಕೊಡುವಂತಹ ವ್ಯವಸ್ಥೆಯೂ ಕೂಡ ಆಗಿದೆ. ಕೆಲವೇ ಹೊತ್ತಿನಲ್ಲಿ ದರ್ಶನ್ ಸೆಲ್ನಲ್ಲಿ ಟಿವಿ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿರುವಂತಹ ಆರೋಪಿ ದರ್ಶನ್ ನಿನ್ನೆಯಿಂದಲೂ ಕೂಡ ಟಿವಿ ಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ರು. ದರ್ಶನ್ ಪದೇ ಪದೇ ಕೇಳ್ತಾನೆ ಇದ್ರು, ನಂಗೆ ಟಿವಿ ಬೇಕು ಅಂತ ಹೇಳಿ. ಅಂತೂ ಇಂತೂ ಇದೀಗ ಟಿವಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ದರ್ಶನ್ ಇರುವಂತಹ ಸೆಲ್ಗೆ ಟಿವಿಯನ್ನು ಫಿಕ್ಸ್ ಕೂಡ ಮಾಡಲಾಗುತ್ತೆ. 15ನೇ ಸೆಲ್ನಲ್ಲಿ ಟಿವಿ ವ್ಯವಸ್ಥೆ ಮಾಡಲಿರುವ ಜೈಲು ಸಿಬ್ಬಂದಿ ವಿಚಾರಣಾಧೀನ ಕೈದಿಗಳಿಗೆ ಟಿವಿ ಕೊಡಲು ಅವಕಾಶವಿರುತ್ತೆ. ಟಿವಿ ಕೊಡಲು ಯಾಕೆ ಮೀನಾಮೇಷ ಎಂದಿದ್ದ ಆರೋಪಿ ದರ್ಶನ್ ಅಲ್ಲೂ ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಹಾಕಿದ್ರು. ಯಾಕೆ ನೀವು ಟಿವಿ ಕೊಡೋದಕ್ಕೆ ಹಿಂದು ಮುಂದೆ ನೋಡ್ತಾ ಇದ್ದೀರಿ? ವಿಚಾರಣಾಧೀನ ಕೈದಿಗೆ ಟಿವಿಯನ್ನು ಕೊಡುವಂತಹ ವ್ಯವಸ್ಥೆ ಇದೆ, ಆ ಅವಕಾಶ ಇದೆ. ಹಾಗಾಗಿ ನನಗೆ ಟಿವಿಯನ್ನು ಕಲ್ಪಿಸ್ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ರು. ಜೈಲು ಅಧಿಕಾರಿಗಳು ಅವರ ಮನವಿಗೆ ಪುರಸ್ಕರಿಸಿದ್ದಾರೆ. ಟಿವಿಯನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಟಿವಿ ದರ್ಶನ್ ಇರುವಂತಹ ಸೆಲ್ನಲ್ಲಿ ಫಿಟ್ ಆಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಅವರು ಇವತ್ತಿನ ದಿನದ ಅಪ್ಡೇಟ್ ಅನ್ನ ತಿಳಿದುಕೊಳ್ಳೋದಕ್ಕೆ ನಿನ್ನೆ ಟಿವಿಯನ್ನ ಕೇಳಿದ್ರು. ಅಂದ್ರೆ ಚಾರ್ಜ್ ಶೀಟ್ ಇವತ್ತು ಸಲ್ಲಿಕೆ ಆಗುತ್ತೆ, ಅದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಬೇಕು ಅಂತ. ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆ ಚಿತ್ರದುರ್ಗದಲ್ಲಿ ರೇಣುಕಾ ಸ್ವಾಮಿ ತಂದೆ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ರೇಣುಕಾ ಸ್ವಾಮಿ ತಂದೆ ಕಾಶಿನಾಥಯ್ಯ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವುದರ ಕುರಿತು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಬಗ್ಗೆ ಮಾಧ್ಯಮದ ಮೂಲಕ ಗೊತ್ತಾಗಿದೆ. ಸಾವಿರಾರು ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ದೋಷಾರೋಪ ಪಟ್ಟಿಯ ವಿವರ ನಮಗೆ ಇನ್ನೂ ಕೂಡ ಸಿಕ್ಕಿಲ್ಲ. ವಿವರಣೆ ಸಿಕ್ಕಿದ ಬಳಿಕ ನಾನು ಸಂಪೂರ್ಣವಾಗಿ ಅದರ ಬಗ್ಗೆ ಮಾತನಾಡಬಲ್ಲೆ ಎಂದಿದ್ದಾರೆ ಕಾಶಿನಾಥಯ್ಯ. ಇವತ್ತು ಚಾರ್ಜ್ ಶೀಟ್ ಹಾಕಿದಾರಂತ ನಮಗೆ ತಿಳಿದು ಬಂತು. 1999 ಎಷ್ಟೋ ಪುಟ ಇದೆ ಅಂತ ಅಂದರು. ಆದರೆ ನಮಗೆ ಆ ಚಾರ್ಜ್ ಶೀಟ್ ಬಗ್ಗೆ ನಮ್ಗೆ ಏನು ಮಾಹಿತಿ ಇಲ್ಲ, ಅದು ಸಿಕ್ಕಿಲ್ಲ. ಅದು ಸಿಕ್ಕ ತಕ್ಷಣ ತಮ್ಮನ್ನೆಲ್ಲ ಕರೆದು ಅದ್ರ ಬಗ್ಗೆ ನಾವು ವಿವರಣೆ ತಿಳ್ಕೊಂಡು ತಮಗೆ ಕರೆದು ನಾವು ಅದನ್ನು ಮಾತಾಡ್ತೀವಿ. ಮತ್ತು ಅಧಿಕಾರಿಗಳಿಗೆ ನಾವು ಮಾತಾಡಿದ್ವಿ, ಅದು ಇನ್ನೂ ಲೇಟ್ ಆಗುತ್ತೆ ಪ್ರತಿ ಸಿಗೋದು ಅಂತ ಹೇಳಿದ್ರಿಂದ ಅದು ಸಿಕ್ಕ ನಂತರ ತಿಳ್ಕೊಂಡು ತಮಗೆ ನಾವು ತಿಳಿಸ್ತೀವಿ. ಇಷ್ಟು ಮಾತ್ರ ಇವತ್ತು ಹೇಳ್ಬಾರ್ದು. ಈಗ ಅಧಿಕಾರಿಗಳು ಯಾವಾಗ ಸಿಗುತ್ತೆ ಹೇಳಿಲ್ಲ ಅವರು, ನಾವು ಲೇಟ್ ಆಗುತ್ತೆ ಅಂತ ಅಷ್ಟು ಹೇಳಿದ್ದಾರೆ.